ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಭದ್ರೇಗೌಡ, ನೀ ಧೈರ್ಯವಾಗಿ ಹೇಳು ಕಣಮಿ, ಯಾರು ಈ ಕೆಲಸ ಮಾಡಿರೋದು ಅಂತ, ನೀನು ಹೆದರ್ಕೋಬೇಡ ಅಂತ ವಿದ್ಯಾಗೆ ಹೇಳ್ತಾ ಇರ್ತಾನೆ. ಆಗ ಚಂಪಾ ಕೂಡ ಗಾಬರಿ ಆಗಿರ್ತಾಳೆ, ಯಾರು ಈ ಕೆಲಸ ಮಾಡಿರ್ಬೋದು ಅಂತ. ಮನೆಯವರೆಲ್ಲ ಗಾಬರಿಯಿಂದ ನೋಡ್ತಾ ಇದ್ರೆ ವಿದ್ಯಾ ಬಟ್ ಮಾಡಿಬಿಟ್ಟು ಸುಭಾಸನ ಕಡೆ ತೋರಿಸ್ತಾಳೆ. ಆಗ ಸುಭಾಸ ನಿಂತಲ್ಲೇ ಕುಸ್ತೋಗ್ಬಿಡ್ತಾನೆ. ನನ್ನ ಮಗನ ಕಡೆನೇ ಇವಳು ಬಟ್ ತೋರಿಸ್ತಾ ಇದ್ದಾಳಲ್ಲ, ಎಷ್ಟು ಧೈರ್ಯ ಇರಬೇಡ ಇವಳಿಗೆ ಅಂತ ಮತ್ತೆ ಡ್ರಾಮಾ ಶುರು ಮಾಡ್ತಾಳೆ. ಅಮ್ಮಮ್ಮಂಗಂತೂ ಇದೆಲ್ಲ ನೋಡ್ಬಿಟ್ಟು ತಲೆನೇ ಕೆಟ್ಟೋದಾಗ ಆಗುತ್ತೆ. ಕೊನೆಗೆ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ವಿದ್ಯಾ, ಇಲ್ಲ ಮಾವಯ್ಯ, ಈ ಸಂಚು ನಡೀತಾ ಇತ್ತು. ನಾನು ಅವತ್ತು ಸ್ನಾನ ಮಾಡಿಕೊಂಡು ಹೊರಗಡೆ ಬಂದು ನೋಡಿದಾಗ ಸೋಪ್ ಹಚ್ಚಾಕೊಂಡ್ಬಿಟ್ಟು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿದ್ರು ಲಾಕರ್ದು. ಅದಕ್ಕೆ ಆ ದುಡ್ಡು ಫೈಲು ಎಲ್ಲನೂ ನಾನು ಬೇರೆ ಕಡೆ ಎತ್ತಿಟ್ಟಿದ್ದೆ ಮಾವಯ್ಯ. ಅದನ್ನು ಸೋಪಿನ ಕಲೆ ಎಲ್ಲ ನೋಡಿಬಿಟ್ಟು ಇದು ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ, ಎಲ್ಲ ಕದ್ಕೊಳ್ಳೋಕ್ಕೆ ಮಾಡ್ತಿದ್ದಾರೆ ಅಂತ ಈಗ ಮಾಡಿರೋದು ಅಂದ ತಕ್ಷಣ, ಈಶ್ವರಿ ಇದೆಲ್ಲ ಸುಳ್ಳು ಭಾವ, ಇವಳು ಮಾತನ್ನು ಮಾತ್ರ ನಂಬೇಡ. ಯಾಕೆ ಅಂದರೆ ನನ್ನ ಮಗಳು ಕಂಡ್ರೆ ಆಗೋದಿಲ್ಲ ಇವಳಿಗೆ. ನನ್ನ ಮಗನಿಗೆ ಎಲ್ಲ ಜವಾಬ್ದಾರಿ ವಹಿಸಿದಿರಲ್ವೇ, ಇದನ್ನು ಕಂಡು ಹೊಟ್ಟೆ ಉರಿತಾ ಇದ್ದಾಳೆ, ಅದಕ್ಕೆ ಈ ಥರ ಮಾಡ್ತಾ ಇದ್ದಾಳೆ. ಇಷ್ಟೊಂದು ಮತ್ಸರ ಇರಬಾರ್ದು ಕಣೆ ಅಂತ ವಿದ್ಯಾಗೆ ಹೇಳ್ತಿದ್ದಾಗ, ನಾನು ಯಾವುದು ಸಾಕ್ಷಿ ಇಲ್ಲದೆ ಈ ಥರ ಮಾತಾಡ್ತಾ ಇಲ್ಲ ಚಿಕ್ಕತ್ತೆ ಅಂದ ತಕ್ಷಣ, ಶಿವರಾಮೇಗೌಡರು, ಈಶ್ವರಿ ಮಾತಿನ ಮೇಲೆ ಹಿಡ್ತಾ ಇರಲಿ, ಎಲ್ಲ ನಿನ್ನ ಕಡೆ ತಿರುಗ್ತಾ ಇದೆ ಅಂತ ಈ ರೀತಿ ಮಾತಾಡೋದಲ್ಲ ಅಂತ ಹೇಳಿದ ತಕ್ಷಣ, ಅಲ್ಲ ಬಾವ, ಆ ವಿಡಿಯೋ ಏನೋ ಏನು ಸಾಕ್ಷಿ ಇದೆ ಅಂತ ಈ ಥರ ಎಲ್ಲ ಮಾತಾಡ್ತಾ ಇದ್ದಾಳೆ ಇವಳು, ಅದನ್ನು ಬಾಯಿಂದ ಹೇಳಿದರೆ ಸಾಲದು, ತೋರಿಸ್ಬೇಕು ಅಂದ ತಕ್ಷಣವೇ ವಿದ್ಯಾ ಅಣ್ಣಯ್ಯ ಅಂತ ಕಾಟ್ಲೆ ಕರೀತಾಳೆ. ಆಗ ಕಾಟ್ಲೆ ಅದನ್ನು ಮೊಬೈಲನ್ನು ರೆಕಾರ್ಡಿಂಗ್ ಅಂತ ಆ ರೂಮಲ್ಲಿ ಇಟ್ಟಿರೋದು ಮತ್ತು ಆ ರೆಕಾರ್ಡೆಲ್ಲ ಅವನ ಫೋನಲ್ಲೇ ಇರೋದನ್ನು ಗೋವಿಂದನಿಗೆ ತೋರಿಸ್ತಾನೆ. ದಿಟ ಮಾವಯ್ಯ, ಇದನ್ನು ಸುಭಾಸನೆ ಮಾಡಿರೋದು, ನಂಬಿಕೆ ಬಂದಿಲ್ಲ ಅಂದರೆ ಒಂದು ಕಿತ ನೀವೇ ನೋಡಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಗೋವಿಂದ ತೊಗೊಂಬಿಟ್ಟು ನೋಡಿ, ಹೌದು ಕಣಣ್ಣ ದಿಟ ಅಂದ ತಕ್ಷಣ ಇನ್ನೂ ಕೋಪ ಮಾಡಿಕೊಂಡು ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ಅವನ ಕಡೆನೇ ನೋಡ್ತಾ ಇದ್ದಾಗ, ಇಲ್ಲ ಬಾವ, ಇದು ಯಾವುದು ನಂಬೇಡಿ, ಇದೆಲ್ಲ ತನ್ನ ಮೇಲೆ ಈ ಅಪವಾದ ಬರುತ್ತೆ, ಇಲ್ಲಿ ಏನೋ ಸಂಚು ನಡೆದಿದೆ, ನನ್ನ ಮಗನ ಸಿಕ್ಕಾಕಿಸ್ಬೇಕು ಅಂತಲೇ ಮಾಡ್ತಾ ಇರೋದು ಇದು, ಅದೇನೋ AI ವಿಡಿಯೋ ಅಂತಾರಲ್ಲ ಬಾವ, ಆ ಥರ ಏನೋ ಮಾಡಿಸ್ಬಿಟ್ಟು ನನ್ನ ಮಗನ ಮೇಲೆ ಹಾಕ್ತಾ ಇದ್ದಾಳೆ, ಇವಳು ತಪ್ಪಿಸ್ಕೋಬೇಕು ಅಂತ ಈ ರೀತಿ ಮಾಡ್ತಾ ಇರೋದು ಅಂತ ಹೇಳಿದಾಗ ಎಲ್ಲರೂ ವಿಚಲಿತ ಆಗ್ತಾರೆ. ಮತ್ತು ಆಗ ವಿದ್ಯಾ, ಅಲ್ಲ ಅತ್ತೆ, ಕಣ್ಮುಂದೆ ಸಾಕ್ಷಿ ಇದ್ದರೂ ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೋಡಿ ನಿನ್ನ ಮಗನ ಮುಖ ನೋಡಿದರೆ ಸತ್ಯ ಏನು ಅಂತ ಗೊತ್ತಾಗೋಕ್ಕಿಲ್ವೇ, ಒಂದು ಕಿತ ನಿನ್ನ ಮಗನ ಮುಖ ನೋಡಿ, ಅಲ್ಲಿ ಎಷ್ಟೊಂದು ಬೆವರ್ತಾ ಇದ್ದಾರೆ, ಅವ್ರ ಕಣ್ಣಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಎಲ್ಲವೂ ಒಸಿ ನೋಡಿ ಅಂದ ತಕ್ಷಣ ಮತ್ತೆ ಕಾಟ್ಲೆನೂ ಹೇಳ್ತಾನೆ, ಹೌದು ಮಾವಯ್ಯ, ಇದನ್ನು ನಾನೇ ರೆಕಾರ್ಡ್ ಮಾಡೋದಕ್ಕೆ ಅಂತ ಆ ರೂಮಲ್ಲಿ ಹೋಗ್ಬಿಟ್ಟು ಎಲ್ಲಿಟ್ರೆ ರೆಕಾರ್ಡ್ ಆಗುತ್ತೆ ಅಂತ ಚೆಕ್ ಮಾಡಿ ರೆಕಾರ್ಡಿಂಗಿಗೆ ಇಟ್ಟು ಬಂದವನೇ ನಾನು, ಇದು AI ವಿಡಿಯೋ ಅಲ್ಲ ಮಾವಯ್ಯ ಅಂತ ಅವನು ಹೇಳ್ತಾ ಇರ್ತಾನೆ. ನಂತರ ಶಿವರಾಮೇಗೌಡರು ಕೂಡ ಆ ವಿಡಿಯೋನ ಎಲ್ಲ ನೋಡಿಬಿಟ್ಟು, ಇದು ದಿಟ್ವಾಗ್ಲೂ ಸುಭಾಸನೆ ಲಾಕರ್ ಕೀ ತೆಗೆದ್ಬಿಟ್ಟು ಎಲ್ಲ ತೊಗೊಂಡು ಹೋಗಿರೋದು ಸುಭಾಸ ಅಂತಲೇ ಗೊತ್ತಾಗುತ್ತೆ. ಆದರೂ ಕೂಡ ಈಶ್ವರಿ ಇದನ್ನು ಯಾವುದೂ ಒಪ್ಪೋದೇ ಇಲ್ಲ, ಬಂಡವಾದ ಮಾಡ್ತಾ ಇರ್ತಾಳೆ. ನಂತರ ಸುಭಾಸ ಕೂಡ, ಹೌದು ಇದೆಲ್ಲ ಇವರು ಬೇಕು ಅಂತಲೇ ಮಾಡ್ತಾ ಇರೋದು, ನನ್ನನ್ನು ಸಿಕ್ಕಾಕಿಸ್ಬೇಕು ಅಂತಲೇ ಮಾಡ್ತಾ ಇರೋದು, ನನ್ನನ್ನು ಕಂಡ್ರೆ ಆಗೋದಿಲ್ಲ ಇವ್ರಿಗೆ ಅಂತ ಮತ್ತೆ ಒತ್ತಿ ಅದನ್ನೇ ಹೇಳ್ತಾ ಇದ್ದಾಗ ಶಿವರಾಮೇಗೌಡರು ನೋಡಿಬಿಟ್ಟು, ಇಲ್ಲ ಇದು ದಿಟ್ಟವಾಗ್ಲೂ ಸುಭಾಸ ಮಾಡಿರೋದೆ ಅಂತ ಅನ್ಕೋತಾರೆ. ಆದರೂ ಕೂಡ ಇದ್ಯಾವುದನ್ನು ಒಪ್ಪದೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾಗ ಭದ್ರೇಗೌಡರು ಕೂಡ, ನೀವು ಒಲಿಸಿ ನೋಡಿ ಗೌಡ್ರೆ, AI ಯಾವುದು ದಿಟ್ಟವಾಗಿರೋದು ಯಾವುದು ಅಂತ ವ್ಯತ್ಯಾಸ ಗೊತ್ತಾಗುತ್ತೆ ಅಂದಮೇಲೆ ಭದ್ರೇಗೌಡನು ಅದನ್ನು ತೊಗೊಂಡ್ಬಿಟ್ಟು ನೋಡ್ತಾ ಇರ್ತಾನೆ. ಆಗ ಈಶ್ವರಿ, ನನ್ನ ಮಗ ಪಾಪದವನು ಭಾವ, ಇದೆಲ್ಲ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಗ ಒಂದು ಕ್ಷಣ ವಿದ್ಯಾಗೆ ಶಾಕ್ ಆಗುತ್ತೆ. ಇಷ್ಟಾದರೂ ಸಿಕ್ಕಾಕೊಂಡು ಎವಿಡೆನ್ಸ್ ಇದ್ದರೂ ಕೂಡ ಈ ಥರ ನನ್ನ ಹತ್ರನೇ ತಿರುಗಿಸ್ತಾರಲ್ಲ ಅಂತ ಗಾಬರಿ ಆಗ್ತಾಳೆ. ನಂತರ ಸತ್ಯ ಯಾವತ್ತೂ ಸುಳ್ಳು ಆಗಕ್ಕಿಲ್ಲ ಚಿಕ್ಕತ್ತೆ, ಒಂದು ಕಿತ ಸುಭಾಸನ ಕಣ್ಣನ್ನು ನೋಡಿ ಅವನ ಕಣ್ಣಲ್ಲೇ ಆ ಸತ್ಯ ಗಾಬರಿ ಏನು ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾಗಲೇ ಭದ್ರೇಗೌಡರು ಕೂಡ ಫೋನ್
ತೊಗೊಂಡ್ಬಿಟ್ಟು ಆ ವಿಡಿಯೋ ಎಲ್ಲ ನೋಡಿಬಿಟ್ಟು ತುಂಬ ಕೋಪ ಮಾಡಿಕೊಂಡು ದಿಟ ಹೇಳ ಅಂತ ಅವ್ರ ಮೇಲೆ ಕೂಗಾಡ್ತಾ ಇರ್ತಾನೆ. ಆಗ ಸುಭಾಸ ಇನ್ನು ಏನೂ ಮಾಡಿಲ್ಲ ಕಣಣ್ಣ, ನನ್ನ ಮಾತು ನಂಬು, ಇವಳು ಮಾತು ನಂಬೇಡ, ನಾನು ಯಾವ ತಪ್ಪು ಮಾಡಿಲ್ಲ, ಅದು AI ವಿಡಿಯೋ ಅಂತ ಮತ್ತೆ ವಾದ ಮಾಡ್ತಾ ಇದ್ದಾಗ ಭದ್ರೇಗೌಡ ನನ್ನನ್ನು ಏನು ಅಷ್ಟು ದಡ್ಡ ಅಂತ ಅಂದ್ಕೊಂಡಿದ್ಯಾ, AI ವಿಡಿಯೋ ಯಾವುದು ನಿಜವಾದ ವಿಡಿಯೋ ಯಾವುದು ಅಂತ ಗೊತ್ತಾಗಕ್ಕಿಲ್ಲ ಅಂತ ಅಂದ್ಕೊಂಡಿದ್ಯಾ, ಯಾರಲ್ಲ ಹಿಂದೆ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇರೋದು, ದಿಟ ಹೇಳು, ಬಾಯ್ ಬಿಡ್ತೀಯಾ ಇಲ್ವಾ ಅಂತ ಕೋಪ ಮಾಡಿಕೊಂಡು ಬೈತಾ ಇರ್ತಾನೆ. ಆದರೂ ಕೂಡ ಏನೂ ಮಾತಾಡ್ತಾನೆ ಇರೋದಿಲ್ಲ. ಇಲ್ಲ ಅಣ್ಣ, ದಿಟ್ಟವಾಗ್ಲೂ ನಾನು ಆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲೇ ಇಲ್ಲ ಭದ್ರ, ನೀನು ಈ ಮಾತನ್ನು ನಂಬೇಡ ಅಂತ ಹೇಳ್ತಿದ್ದಾಗ ಚಿಕ್ಕವ್ವ ವಸಿ ಸುಮ್ಮನೆ ಇದ್ಬಿಡು, ಅವನ ಪರ ವಹಿಸ್ಕೊಂಡು ನೀನೆಲ್ಲ ಮಾತಾಡಕ್ಕೆ ಬರಬೇಡ, ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಬಂದು ಚೆನ್ನಾಗಿ ಹೊಡೆದಾಕ್ತಾನೆ. ಸುಭಾಸನ್ನ ಹೊಡೆದ್ಬಿಟ್ಟು ಮೇಲೆ ಕೆತ್ತಿ ದಿಟ ಹೇಳ, ಇಲ್ಲಾಂದರೆ ನಾ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂದ ತಕ್ಷಣ ಇಲ್ಲ ಅಣ್ಣ, ಸತ್ಯವಾಗ್ಲೂ ನಾನು ಹೇಳ್ತಾ ಇರೋದು ಅದರಲ್ಲಿರೋದು ನಾನೇ ಅಂತ ಒಪ್ಕೊಂಡ್ಬಿಡ್ತಾನೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಗೋವಿಂದ ಕೂಡ ಈಶ್ವರ ಕಡೆ ನೋಡ್ಬಿಟ್ಟು ನೋಡ್ದೇನೆ ಇಷ್ಟೊತ್ತು ನನ್ನ ಮಗ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ, ಇವಾಗ ಅವನೇ ಒಪ್ಕೊತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾಗ ಈಶ್ವರಿಗೆ ಬಾಯಿ ಬರೋದಿಲ್ಲ ಏನು ಹೇಳೋದು ಅಂತ. ನಂತರ ಈ ಸುಭಾಸನ ಮೇಲೆ ಎಗರಾಡೋರ ಥರ ನಾಟಕ ಮಾಡ್ತಾಳೆ. ಏನ್ಲ ಸುಭಾಸ, ಇದು ಹೆಂಗಾಯ್ತಲ್ಲ, ದಿಟ ಹೇಳ, ಏನ್ಲ ಇದೆಲ್ಲ ನಿಂದು, ಅಲ್ಲ ಕಣವ ವಿದ್ಯಾ, ಇದೆಲ್ಲ ಗೊತ್ತಾದರೆ ನೀನು ನನಗೋ ಭದ್ರಂಗೋ ಯಾಕೆ ಹೇಳಲಿಲ್ಲ, ಆವಾಗಲೇ ಒಂದು 4 ಬಿಟ್ಬಿಟ್ಟು ಅವನಿಗೆ ಸರಿ ದಾರಿಗೆ ತರ್ತಾ ಇದ್ದೆ ತಾನೆ ಅಂತ ಮತ್ತೆ ವಿದ್ಯಾ ಕಡೆ ತಿರುಗಿಸೋಕ್ಕೆ ನೋಡ್ತಾ ಇರ್ತಾಳೆ. ಆಗ ಸುಭಾಸ ಯಾರಿದ್ದಾರು ನಿನ್ನ ಹಿಂದೆ, ಯಾರು ಈ ಕೆಲಸ ಮಾಡೋಕ್ಕೆ ಹೇಳಿರೋದು ಹೇಳ ಅಂತ ಹೇಳಿ ಬಾಯಿ ಬಿಡಿಸ್ತಾ ಇದ್ದಾಗ ಇಲ್ಲ ಕಣಣ್ಣ, ದಿಟ್ಟವಾಗ್ಲೂ ಆ ಫೈಲ್ ಬಗ್ಗೆ ನನಗೇನು ಗೊತ್ತಿಲ್ಲ, ನನಗೆ ಖರ್ಚಿಗೆ ಕಾಸಿರಲಿಲ್ಲ, ಅದಕ್ಕೆ ದುಡ್ಡುಗೋಸ್ಕರ ಮಾತ್ರ ಈ ಥರ ಮಾಡಿರೋದು ಅಂತ ಮತ್ತೆ ವಿದ್ಯಾ ಕಡೆನೇ ಈ ತಾಯಿ ಮಗ ಸೇರಿ ಆ ತಪ್ಪು ಹೊರ್ಸೋಕ್ಕೆ ನೋಡ್ತಾರೆ. ನಂತರ ಇಲ್ಲ ಮಾವಯ್ಯ, ದಿಟ್ಟವಾಗ್ಲೂ ಇವರೇ ಕದ್ಕೊಂಡೋಗಿರೋದು, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಕೈ ಮುಗಿದು ಇಲ್ಲ ಕಣಣ್ಣ, ದಿಟ್ಟವಾಗ್ಲೂ ನಾನು ದುಡ್ಡಿಗೆ ಮಾತ್ರ ಈ ಥರ ಮಾಡಿರೋದು, ಅದು ಫೈಲ್ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಮತ್ತೆ ವಿದ್ಯಾ ಕಡೆ ತಪ್ಪು ಹೊರಿಸ್ತಾ ಇದ್ದಾಗ ಭದ್ರೇಗೌಡ ಕೋಪ ಮಾಡ್ಕೊಂಡು ಇವಾಗ ದಿಟ ಹೇಳ್ತೀಯಾ ಇಲ್ವಾ ಅಂತ ಮತ್ತೆ ಹೊಡೆಯೋದಕ್ಕೆ ಹೋದಾಗ ಶಿವರಾಮೇಗೌಡರು ಭದ್ರ ನಿಲ್ಲಿಸ್ಲಾ, ತಪ್ಪೆಲ್ಲ ನಿನ್ನ ಹೆಂಡತಿ ಕಡೆ ಇಟ್ಕೊಂಡು ಅವನನ್ನು ಯಾಕೆ ಹೊಡಿತಿ ಕಣ್ಲಾ, ಇದೆಲ್ಲ ಮಾಡಿ ಈಗ ಸುಮ್ಮನೆ ನಿಂತಿದ್ದಾಳಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತು, ಇಷ್ಟು ವರ್ಷ ಕಾಪಾಡ್ಕೊಂಬಂದಿರೋ ನ್ಯಾಯ ನೀತಿ ಎಲ್ಲನೂ ಬೀದಿಗೆ ಬಂದ್ಬಿಡುತ್ತೆ, ನನ್ನ ರಾಜಕೀಯ ಜೀವನನೂ ಮುಗಿದೋಗುತ್ತೆ, ಎಲ್ಲ ಕಡೆಯಿಂದ ನನ್ನ ನಂಬಿಕೆ ಕಳ್ಕೊಬೇಕಾಗುತ್ತೆ, ನಾ ಈಗ ಎಲ್ಲರಿಗೂ ಏನು ಅಂತ ಉತ್ತರ ಕೊಡಲಿ, ಇದನ್ನ ಏನೆಲ್ಲ ಮಾಡಲಿ, ನಿನ್ನ ಹೆಂಡತಿ ಯಾಕಲ ಅದನ್ನೆಲ್ಲ ಅಲ್ಲೆಲ್ಲ ಹೋಗಿ ಮಡಗಬೇಕಿತ್ತು ಅಂತ ಶಿವರಾಮೇಗೌಡರು ವಿದ್ಯಾಗೆ ಬೈತಾ ಇರಬೇಕಾದ್ರೇ ಈಶ್ವರಿಗೆ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ಹಾಗೂ ಹೀಗೋ ಮಾಡಿಬಿಟ್ಟು ವಿದ್ಯಾ ಕಡೆನೇ ತಿರುಗಿಸಿದ್ವಿ ಅಂತ, ನಾವೇನೋ ಬಚಾವಾದ್ವಿ ಅಂತ ಖುಷಿ ಪಡ್ತಾ ಇರ್ತಾಳೆ. ನಂತರ ಶಿವರಾಮೇಗೌಡರು ಬೀದಿಗೆ ಬೀಳ್ತಾರೆ, ಅವನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತಿದ್ದಾಗಲೇ ವಿದ್ಯಾಗೊಂದು ಫೋನ್ ಬರುತ್ತೆ. ಆಗ ಫೋನಲ್ಲಿ ಮಾತಾಡ್ತಾ ಇದ್ರೆ ಭದ್ರೇಗೌಡ ಕೋಪ ಮಾಡಿಕೊಂಡು ಇಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ, ಅಂಥದ್ರಲ್ಲಿ ಯಾರ ಜೊತೆ ಕಡಿಮೆ ನೀ ಮಾತಾಡ್ತಾ ಇರೋದು, ಅದು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದೀಯಾ, ಏನಾಗಿದ್ದಿತ್ತು ನಿನಗೆ ಅಂತ ಬೈತಾ ಇದ್ದಾಗ ಹಿರಿಗೌಡ್ರೆ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡಿಬಿಟ್ಟು ವಿದ್ಯಾ ಫೋನ್ ಇಟ್ಬಿಟ್ಟು ಯಾರೂ ಹೆದರ್ಕೋಬೇಕಾಗಿಲ್ಲ ಗೌಡ್ರೆ, ಎಲ್ಲ ಇಲ್ಲಿಗೆ ಬರ್ತಾ ಇದೆ, ಫೈಲು ಎಲ್ಲೂ ಹೋಗಿಲ್ಲ, ದುಡ್ಡು ಎಲ್ಲೂ ಹೋಗಿಲ್ಲ, ಭದ್ರವಾಗಿದೆ, ಇಲ್ಲಿಗೆ ಬರುತ್ತೆ, ವಸಿ ಧೈರ್ಯವಾಗಿರಿ ಮಾವಯ್ಯ, ನಾನು ಯಾವತ್ತೂ ನಂಬಿಕೆ ಕಳ್ಕೊಳ್ಳುವಂಥ ಕೆಲಸ ಮಾಡೋದಿಲ್ಲ, ನಿಮ್ಮ ನಂಬಿಕೆನ ಹಾಳು ಮಾಡ್ಕೊಂಡಿಲ್ಲ ಮಾವಯ್ಯ, ವಸಿ ಸಮಾಧಾನವಾಗಿರಿ, ಅದು ಇಲ್ಲಿಗೆ ಬರುತ್ತೆ ಸಾಕ್ಷಿ ಸಮೇತ ಅಂತ ಹೇಳ್ತಿದ್ದಾಗ ಈಶ್ವರಿ ಮತ್ತು ಸುಭಾಸ ಗಾಬರಿ ಆಗ್ತಾರೆ. ಇವ್ರಿಗೆ ಯಾವ ಸಾಕ್ಷಿ ಸಿಕ್ತಪ್ಪ, ಮತ್ತೇನಪ್ಪ ನಡೆಸ್ತಾ ಇದ್ದಾಳೆ ಇವಳು, ಯಾರನ್ನು ಕರ್ಕೊಂಬರ್ತಾರೆ, ನಾವು ನೋಡಿದರೆ ಫೈಲ್ ಅಲ್ಲಿ ಕೊಟ್ಟು ಬಂದಿದ್ವಿ, ಇವಳ ಕೈಗೆ ಹೇಗೆ ಸಿಕ್ತು ಅಂತ ಚಿಂತೆ ಮಾಡ್ತಿರ್ತಾಳೆ. ಅಷ್ಟರಲ್ಲೇ ಏನು ಮೈನಿ ಏನು ಹೇಳ್ತಾ ಇದೆಯಾ, ವಸಿ ಬಿಡಿಸಿ ಹೇಳ್ಬಾರ್ದೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ ನೀ ಮಾತಾಡ್ತಾ ಇರೋದು ಅಂತ ವಿದ್ಯಾ ಮೇಲೆ ಹೇಳ್ತಿದ್ದಾಗ ಇಲ್ಲ ವಸಿ ಸಮಾಧಾನವಾಗಿ ಹಿರಿಗೌಡ್ರೆ, ಇಷ್ಟೊತ್ತೇ ಇದ್ದೀರಂತೆ, ಸ್ವಲ್ಪ ಹೊತ್ತು ಕಾರಿ ಎಲ್ಲ ಸಾಕ್ಷಿ ಸಮೇತ ಫೈಲು ದುಡ್ಡು ಎಲ್ಲ ಇಲ್ಲೇ ಬಂದು ಸೇರುತ್ತೆ ಅಂತ ವಿದ್ಯಾ ಹೇಳ್ತಾ ಇದ್ದಾಗಲೇ ಚಲುರಾಜ ಬೀಗ್ರೆ ಅಂತ ಬರ್ತಾರೆ. ಆಗ
ಇಲ್ಲ ಬೀಗ್ರೆ, ಕೆಟ್ಟ ಸಮಯ ಅನ್ನೋದು ಒಂದಿರುತ್ತೆ, ಹಾಗೆ ಒಳ್ಳೆ ಸಮಯ ಅನ್ನೋದು ಒಂದಿರುತ್ತೆ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗೋದು ಅಂತ ಹೇಳಿ ಫೈಲ್ ತೊಗೊಬಂದು ಕೊಡ್ತಾನೆ. ನಂತರ ಶಿವರಾಮೇಗೌಡರು, ಗೋವಿಂದ ಫೈಲ್ ತಗೋಕಂಡ್ಲ ನೋಡು ಅದೆಲ್ಲ ಸರಿಯಾಗಿದ್ದೀತಾ ಇಲ್ವಾ ಅಂತ ಹೇಳಿದಾಗ ಗೋವಿಂದ ಫೈಲ್ ತೊಗೊಂಡ್ಬಿಟ್ಟು ನೋಡ್ತಾ ಇರ್ತಾನೆ. ತಗೊಳ್ಳಿ ಬೀಗ್ರೆ ಇದೇ ಫೈಲು ಅಂತ ಚಲುರಾಜ ಕೊಟ್ಟ ತಕ್ಷಣವೇ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಸ್ವಲ್ಪ ನಿರಾಳಾಗಿ, ಸರಿಯಾಗಿದೆ ಕಣೋ ನೋಡು, ಎಲ್ಲನೂ ಸರಿಯಾಗಿ ಚೆಕ್ ಮಾಡು ಅಂದಾಗ, ಹ್ಞೂ ಕಣಣ್ಣ ಸರಿಯಾಗೇ ಇದೆ, ಏನೂ ಆಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ, ಅವ್ರು ಹೇಳ್ದಂಗೆ ವಿದ್ಯೆ ಹೇಳ್ದಂಗೆ ಎಲ್ಲ ಸರಿಯಾಗೇ ಇದೆ ಅಂತ ಹೇಳ್ತಿದ್ದಂಗೆ ಆಗ ನಿಟ್ಟುಸಿರು ಬಿಡ್ತಾನೆ. ಅಮ್ಮಮ್ಮ ಕೂಡ ನನ್ನ ಮಗ ಮಾಡಿರೋ ಒಳ್ಳೆ ಕೆಲಸ ಇವತ್ತು ನನ್ನ ಮಗನ ಮಾನ ಮರ್ಯಾದೆ ಕಾಪಾಡಿಬಿಡ್ತು ಅಂತ ದೇವ್ರಿಗೆ ಕೈ ಮುಗಿತಾ ಇರ್ತಾಳೆ. ಅಷ್ಟರಲ್ಲೇ ರಂಜಿನಿ, ಬೆಟ್ಟಯ್ಯ ಎಲ್ಲರೂ ಬಂದಿರೋದನ್ನು ನೋಡ್ಬಿಟ್ಟು ಸುಭಾಸ ಗಾಬರಿಯಾಗಿ ನಿಂತಿರ್ತಾನೆ. ಇವರೆಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ, ನನ್ನ ಬಂಡವಾಳ ಎಲ್ಲ ಹೊರಗಡೆ ಬರುತ್ತಲ್ಲಪ್ಪ, ಏನು ಮಾಡೋದು ಅಂತ ಗಾಬರಿಯಾಗಿ ನಿಂತ್ಕೋತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.